ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಒಂದು ಸ್ಪೆಷಲ್ ಟಾಪಿಕ್ ಅಂತ ತೆಗೆದುಕೊಂಡ್ಬಂದಿದ್ದೀನಿ. ಎಸ್, ಆಲ್ಮೋಸ್ಟ್ ಈ ಟಾಪಿಕ್ ಮೇಲೂ ಕೂಡ ನಿಮ್ಮ ಎಕ್ಸಾಮ್ದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್, dear students, I request you please subscribe my channel and share your friends. ಎಸ್ ವಿದ್ಯಾರ್ಥಿಗಳೇ, ಆ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವ್ದು ಗೊತ್ತಾ? ಎಸ್, ರಿಮೂವ್ ಟು and use so that not. ಎಸ್, ಕೇಳಿದ ಈ ಥರದ ಅಂದರೆ ವಾಕ್ಯದಲ್ಲಿ ಕೊಟ್ಟಿರುವಂತಹ ಟು ಮತ್ತು ಟು ಅನ್ನು ರಿಮೂವ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಯೂಸ್ ಸೋ ದ್ಯಾಟ್ ನಾಟ್. ಆದರೆ ಮೊದಲನೆಯ ವಾಕ್ಯಕ್ಕೂ ಎರಡನೆಯ ವಾಕ್ಯಕ್ಕೂ ಯಾವುದೇ ರೀತಿಯ ಅರ್ಥ ವ್ಯತ್ಯಾಸ ಆಗಬಾರದು. ನಾವು ಟು ಮತ್ತು ಟು ಅನ್ನು ರಿಮೂವ್ ಮಾಡಿದಾಗ ಅಲ್ಲಿ ಇರುವಂತಹ ಅರ್ಥಕ್ಕೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಬಾರ್ದು. ವ್ಯತ್ಯಾಸ ಆಗದಂತೆ ನಾವು ಏನು ಮಾಡಬೇಕಂದ್ರೆ ಟು ಮತ್ತು ಟು ಅನ್ನು ರಿಮೂವ್ ಮಾಡಿ ಸೋ ದ್ಯಾಟ್ ನಾಟ್ ಅನ್ನು ಬಳಕೆ ಮಾಡಬೇಕು. ಓಕೆ, ಈಗ ಒಂದು ವಾಕ್ಯವನ್ನು ಬರೆದ್ರೆ ನೋಡ್ರಿ, ರವಿ ಈಸ್ ಟೂ ವೀಕ್ ಟು ವಾಕ್. ರವಿ ಈಸ್ ಟೂ ವೀಕ್ ಟು ವಾಕ್ ಅಂದ್ರೆ ಏನು? ರವಿ ನಡೆಯಲಾರದಷ್ಟು ಅಶಕ್ತನಾಗಿದ್ದಾನೆ ಅಥವಾ ದುರ್ಬಲನಾಗಿದ್ದಾನೆ. ಈ ಅರ್ಥಕ್ಕೆ ಯಾವುದೇ ರೀತಿಯಾದಂಥ ಭಂಗ ಬರಬಾರದು, ಅರ್ಥ ಕೆಡಬಾರದು, ಬೇರೆ ಅರ್ಥ ಆಗಬಾರದು. ಹಾಗೆ ಇಲ್ಲಿರುವಂತಹ ನೋಡಿದ್ದು ಟು ಮತ್ತು ಟು. ಎಸ್, ಈ ವಾಕ್ಯದಲ್ಲಿರುವಂತಹ ಟು ಅಂಡ್ ಟು ಈ ಎರಡೂ ಪದಗಳನ್ನು ನಾವೇನು ಮಾಡಬೇಕು? ರಿಮೂವ್ ಮಾಡಬೇಕು, ತೆಗೆದು ಹಾಕಬೇಕು. ಅಲ್ಲಿ ಏನು ಯೂಸ್ ಮಾಡಬೇಕು ನಾವು? ಸೊ ದ್ಯಾಟ್ ನಾಟ್, ಈ ಮೂರು ಪದಗಳನ್ನು ಬಳಕೆ ಮಾಡಬೇಕು. ವಿ ಶುಡ್ ರಿಮೂವ್ ಟು ಆ್ಯಂಡ್ ಟು ಆ್ಯಂಡ್ ವಿ ಶುಡ್ ಯೂಸ್ ಸೋ ದ್ಯಾಟ್ ನಾಟ್. ಈ ರೀತಿ ನಾವು ವಾಕ್ಯವನ್ನು ಬದಲಿಸುವಾಗ ಆ ವಾಕ್ಯದ ಅರ್ಥಕ್ಕೆ ಯಾವುದೇ ರೀತಿಯಾದಂಥ ಭಂಗ ಬರಬಾರದು. ಓಕೆ, ಆ ರೀತಿಯಾಗಿ ನಾವು ಏನು ಮಾಡಬೇಕು? ಈ ವಾಕ್ಯವನ್ನು ರಚನೆ ಮಾಡಬೇಕು. ಹಾಗಾದರೆ ನೋಡೋಣ ಯಾವ ರೀತಿ ಮಾಡಬಹುದು ಅಂತ. ಓಕೆ, ಸಿ ಹಿಯರ್. ಫಸ್ಟ್ ವಿ ಶುಡ್ ರೈಟ್ ರವಿ ಈಸ್. ಇದೇನು ಕೊಡ್ತಾರೆ ಅದನ್ನ ಬರೀರಿ. ಪ್ರೆಸೆಂಟ್ ಟೆನ್ಸ್ ಇದ್ದರೆ ಪ್ರೆಸೆಂಟ್ ಟೆನ್ಸ್ ಬರೀರಿ, ಪಾಸ್ಟ್ ಟೆನ್ಸ್ ಇದ್ದರೆ ಪಾಸ್ಟ್ ಟೆನ್ಸ್ ಬರೀರಿ. ರವಿ ವಾಸ್ ಬಂದಿದ್ರೆ ರವಿ ವಾಸ್ ಅಂತ ಬರೀರಿ. ಓಕೆ, ರವಿ ಈಸ್ ಇದೆ, ರವಿ ಈಸ್ ಅಂತ ಬರೀಬೇಕು. ನೆಕ್ಸ್ಟ್ ಟು ಅನ್ನು ನಾವು ಏನು ಮಾಡಬೇಕು? ಹೊಡೆದು ಹಾಕಬೇಕು. ಅಲ್ಲಿ ಸೋ ಅನ್ನು ಬಳಕೆ ಮಾಡಬೇಕು. ಹಾಗಾದ್ರೆ ನೋಡೋಣ, ರವಿ ಸೋ, ಟು ಜಾಗದೊಳಗೆ ಏನು ಮಾಡ್ರಿ? ಸೋ ಅಂತ ಯೂಸ್ ಮಾಡಿ. ರವಿ ಈಸ್ ಸೋ ವೀಕ್. ಈ ಟು ಅನ್ನು ಕ್ಯಾನ್ಸಲ್ ಮಾಡ್ರಿ. ದೇರ್ ವಿ ಶುಡ್ ಯೂಸ್ ದ್ಯಾಟ್ ಅನ್ನು ಯೂಸ್ ಮಾಡಿ. ಇವಾಗ ಓದಿ ನೋಡೋಣ, ರವಿ ಈಸ್ ಸೋ ವೀಕ್ ದ್ಯಾಟ್. ಇಲ್ಲಿ ನೋಡಿ, ಇಲ್ಲಿ ರವಿ ಬಳಕೆ ಮಾಡಿದಾರಲ್ಲ, ಇದಕ್ಕೆ ಸೂಕ್ತವಾದಂತಹ ಪ್ರನೌನ್ ಅನ್ನು ಯೂಸ್ ಮಾಡಬೇಕು. ರವಿಗೆ ಸೂಕ್ತವಾದಂತಹ ಪ್ರನೌನ್ ಯಾವುದು? ಹಿ. ನೋಡಿ, ರವಿ ಈಸ್ ಸೋ ವೀಕ್ ದ್ಯಾಟ್ he cannot. ಏನು ಯೂಸ್ ಮಾಡಬೇಕು? cannot ಅಂತ ಯೂಸ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ we have to use cannot. ನೆನಪಿಟ್ಕೊಳ್ಳಿ. ರವಿ ಈಸ್ so weak that he cannot. ಇಲ್ಲಿ ಏನು ಮಾಡಿದಾರೆ ಅದನ್ನ ಬರೀರಿ. ಓಕೆ, ಈಗ ನೋಡಿದ್ರೆ ಮೀನಿಂಗ್ ಏನಾಗ್ತದ? ರವಿ ಈಸ್ so weak that he cannot walk. ರವಿ ಎಷ್ಟು ಅಶಕ್ತನಾಗಿದ್ದಾನೆ ಅಂದರೆ ಅವನಿಗೆ ನಡೆಯಲಿಕ್ಕೆ ಆಗಲಾರದಷ್ಟು ಅಶಕ್ತನಾಗಿದ್ದಾನೆ. he cannot walk. ಎಸ್, ಅರ್ಥ ಆಗ್ತದೆ? ಎಷ್ಟು ವಾಕ್ಯಗಳನ್ನ ನಾವೇನ್ ಮಾಡೋಣ ಅಂದ್ರೆ ಟು ಟು ಅನ್ನ ರಿಮೂವ್ ಮಾಡೋಣ, ಸೋ ದ್ಯಾಟ್ ನಾಟ್ ಅನ್ನ ಬಳಕೆ ಮಾಡೋಣ. ಮಾಡ್ಬೋದಾ? ಓಕೆ ಮಕ್ಕಳೇ, ಈಗ ಇನ್ನೊಂದಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡು ಬಂದೆ ನೋಡೋಣ. ಇವಾಗ ಈ ವಾಕ್ಯಗಳನ್ನ ಸೋ ದ್ಯಾಟ್ ನಾಟ್ ಅನ್ನ ಬಳಕೆ ಮಾಡಿ ಬರೆಯೋಣ. ನೋಡ್ರಿ, ದ ಬರ್ಡ್ ಈಸ್ ಟೂ ಲಿಟಲ್ ಟು ಫ್ಲೈ. ಪಕ್ಷಿಯು ಹಾರಲಾರದಷ್ಟು ಚಿಕ್ಕದಾಗಿದೆ. ಪಕ್ಷಿಯು ಹಾರಲಾರದಷ್ಟು ಚಿಕ್ಕದಾಗಿದೆ. ಹಾಗಾದ್ರೆ ಇದನ್ನು ನೋಡೋಣ್ರಿ. ಎಸ್, ಫಸ್ಟ್ ಏನ್ ಮಾಡೋಣ? ದ ಬರ್ಡ್ ಈಸ್. ಟು ಅನ್ನ ಕ್ಯಾನ್ಸಲ್ ಮಾಡೋಣ, ಸೋ ಅನ್ನ ಯೂಸ್ ಮಾಡೋಣ. ದ ಬರ್ಡ್ ಈಸ್ ಸೋ ಲಿಟಲ್. ಈ ಟು ಅನ್ನು ಕ್ಯಾನ್ಸಲ್ ಮಾಡೋಣ, ದ್ಯಾಟ್ ಅನ್ನು ಯೂಸ್ ಮಾಡೋಣ.
The bird is so little that it. ಬರ್ಡ್ಗೆ ಸೂಕ್ತವಾದ ಪ್ರನೌನ್ ಯಾವುದು? ಇಟ್. ಇಟ್ cannot fly. ಎಸ್, ಪಕ್ಷಿ ಎಷ್ಟು ಚಿಕ್ಕದಾಗಿದೆ ಅಂದರೆ ಹಾರಲಾರದಷ್ಟು ಚಿಕ್ಕದಾಗಿದೆ. ಓಕೆ, see the next sentence. His friend is too honest to cheat. His friend is too honest to cheat. ಅವನ ಸ್ನೇಹಿತ ಮೋಸ ಮಾಡಲಾರದಷ್ಟು ಪ್ರಾಮಾಣಿಕನಾಗಿದ್ದಾನೆ, ಅಂದ್ರೆ ಅವನು ಮೋಸ ಮಾಡುವುದಿಲ್ಲ ಅಂತ ಅರ್ಥ. ಓಕೆ, ಹಾಗಾದ್ರೆ ನೋಡಿ ಇದನ್ನ. his friend is to ರಿಮೂವ್ ಮಾಡಬೇಕು, so ಅನ್ನ ಯೂಸ್ ಮಾಡಬೇಕು. his friend is so honest. to ಅನ್ನ ರಿಮೂವ್ ಮಾಡ್ರಿ, that ಅನ್ನ ಯೂಸ್ ಮಾಡ್ರಿ. that he cannot cheat. ಅವನ ಸ್ನೇಹಿತ ಮೋಸ ಮಾಡಲಾರದಷ್ಟು ಪ್ರಾಮಾಣಿಕನಾಗಿದ್ದಾನೆ, ಅಂದ್ರೆ ಅವನು ಯಾರಿಗೂ ಕೂಡ ಮೋಸ ಮಾಡುವುದಿಲ್ಲ ಅಂತ. ಓಕೆ, ಕ್ಲಿಯರ್ ದಿಸ್? ಓಕೆ, see the next question. Next sentence. These boys are too dull to understand. ಅರ್ಥ ಮಾಡಿಕೊಳ್ಳಲಾರದಷ್ಟು ಡಲ್ ಆಗಿದ್ದಾರೆ. ಹಾಗಾದ್ರೆ ನೋಡ್ರಿ, these boys are, to ಅನ್ನ ಕ್ಯಾನ್ಸಲ್ ಮಾಡೋಣ, so ಅನ್ನ ಯೂಸ್ ಮಾಡಿ. so dull, to ಕ್ಯಾನ್ಸಲ್ ಮಾಡಿ, that ಯೂಸ್ ಮಾಡಿ. ನೋಡಿ, these boys are so dull that they, boys ಏನಪ್ಪ? boys, these boys, ಅದಕ್ಕೆ ಸೂಕ್ತವಾದ ಪ್ರನೌನ್ ಏನು? they cannot understand. I'll write here. Okay, understand. ಅವರು ಎಷ್ಟು ದಡ್ಡರಾಗಿದ್ದಾರೆ ಅಂದರೆ ಅರ್ಥ ಮಾಡಿಕೊಳ್ಳಲಾರದಷ್ಟು ದಡ್ಡರಾಗಿದ್ದಾರೆ. ಎಸ್, ಇದರ ಅರ್ಥ ಬರ್ತದ. ಕ್ಲಿಯರ್ ದಿಸ್? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಟು ಮತ್ತು ಟು ಅನ್ನ ರಿಮೂವ್ ಮಾಡಬೇಕು, so that not ಅನ್ನ ಬಳಕೆ ಮಾಡಬೇಕು. ಕ್ಲಿಯರ್ ದಿಸ್? ಓಕೆ, ಇದು ಪ್ರೆಸೆಂಟ್ ಟೆನ್ಸ್ ಆಗಿದ್ದಾಗ ಏನೋ ಪ್ರೆಸೆಂಟ್ ಟೆನ್ಸ್ ಆಗಿದ್ದಾಗ we have to use cannot. ಇದು ನೆನಪಿಟ್ಕೋಬೇಕು. ಪ್ರೆಸೆಂಟ್ ಟೆನ್ಸ್ ಆಗಿದ್ದಾಗ ಏನು ಯೂಸ್ ಮಾಡಬೇಕು? cannot ಅನ್ನು ಯೂಸ್ ಮಾಡಬೇಕು. ಕ್ಲಿಯರ್? ಓಕೆ, ಲೆಟ್ಸ್ ಗೋ ನೆಕ್ಸ್ಟ್ ಸೆಂಟೆನ್ಸಸ್. ಓಕೆ ಮಕ್ಕಳೇ, ಈಗ ಇನ್ನೊಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದೆ ನೋಡ್ರಿ. ಇನ್ನೊಂದಷ್ಟು ಪಾಸ್ಟ್ ಟೆನ್ಸ್ ಅಲ್ಲಿರುವಂತಹ ವಾಕ್ಯಗಳಿದಾವ. ಈ ಪಾಸ್ಟ್ ಟೆನ್ಸ್ ಅಲ್ಲಿರುವಂತಹ ವಾಕ್ಯಗಳು ಬಂದ್ರೆ ಏನು ಚೇಂಜಸ್ ಆಗ್ತದೆ ನೋಡೋಣ. ಬಟ್ ಇಂಪಾರ್ಟೆಂಟ್ ಏನು, ನಾವು ಟು ಮತ್ತು ಟು ಅನ್ನ ರಿಮೂವ್ ಮಾಡಲೇಬೇಕು, so that not ಅನ್ನ ಬಳಕೆ ಮಾಡಲೇಬೇಕು. ಓಕೆ, see here. I was too busy to discuss it. ಓಕೆ, ಫಸ್ಟ್ ಏನು ಮಾಡ್ರಿ? I was, ಬರೀ ಟು ಅನ್ನ ರಿಮೂವ್ ಮಾಡೋಣ, so ಅಂತ ಬರೋಣ. I was so busy that, ಈ ಟು ಅನ್ನ ರಿಮೂವ್ ಮಾಡಬೇಕು, that ಅನ್ನ ಯೂಸ್ ಮಾಡಬೇಕು. I was so busy that ಇದು past tense ಆಗಿರುವುದರಿಂದ we should use here could not. ಏನು ಯೂಸ್ ಮಾಡಬೇಕು? could not ಅನ್ನ ಯೂಸ್ ಮಾಡಬೇಕು. I was so busy that I could not discuss it. Okay, I was too busy to discuss it. ನನಗೆ ಇದರ ಬಗ್ಗೆ ಚರ್ಚೆ ಮಾಡಲಾರದಷ್ಟು ಬ್ಯುಸಿ ಆಗಿದ್ದೆ. ಇವಾಗ ನಾನು ಎಷ್ಟು ಬ್ಯುಸಿ ಆಗಿದ್ದೆ ಅಂದರೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗಲಾರದಷ್ಟು ಬ್ಯುಸಿ ಆಗಿದೆ. ಓಕೆ, see the next question. They were too brave to accept the defeat. ಅವರು ಸೋಲನ್ನು ಒಪ್ಪಿಕೊಳ್ಳಲಾಗಲಾರದಷ್ಟು ಶೂರರಾಗಿದ್ದರು. ಸೋಲು ಅಂದರೆ ಅವರಿಗೆ ಇಷ್ಟ ಇಲ್ಲ. ರೈಟ್ ನೌ ದೇ ವರ್, ಟು ಕ್ಯಾನ್ಸಲ್ ಮಾಡೋಣ, ಸೋ ಬ್ರೇವ್, ಟು ಕ್ಯಾನ್ಸಲ್ ಮಾಡೋಣ, ದಟ್.
they were so brave that they could not accept the defeat. ಅವರು ಎಷ್ಟು ಶೂರರಾಗಿದ್ರು ಅಂದ್ರೆ ಸೋಲನ್ನು ಒಪ್ಪಿಕೊಳ್ಳಲಾಗಲಾರದಷ್ಟು ಶೂರರಾಗಿದ್ರು. ಎಸ್, ಕ್ಲಿಯರ್? See here, next question. It was too hot to work. ಕೆಲಸವನ್ನು ಮಾಡಲಾರದಷ್ಟು ಶೆಕೆ ಇತ್ತು. ಓಕೆ, ಬರೀರಿ ಇವಾಗ. It was so hot that ನೋಡಿ ಇಲ್ಲಿ ಸ್ವಲ್ಪ ನಾವು ಕಾನ್ಶಿಯಸ್ ಆಗಿರಬೇಕು. ಅಗೇನ್ ಇಫ್ ಯು ಯೂಸ್ ಹಿಯರ್ ಇಟ್, ವಾಕ್ಯದ ಅರ್ಥ ಕೆಟ್ಟು ಹೋಗ್ತದೆ. ನೋಡ್ರಿ, ಇಟ್ ವಾಸ್ ಸೋ ಹಾಟ್ ದಟ್ ಇಟ್ ಕುಡ್ ನಾಟ್ ವರ್ಕ್. ಕೆಲಸ ಮಾಡೋರು ಇಟ್ಟ ಅದ ಹಾಟ್ ಅನ್ನೋದು ಕೆಲಸ ಮಾಡ್ತದ? ಇಲ್ಲ, ನಾವು ಕೆಲಸ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಚೇಂಜ್ ದ ಪ್ರನೌನ್ ಹಿಯರ್. ಇಲ್ಲಿ ನಮಗೆ ಸೂಕ್ತವಾದ ಪ್ರನೌನ್ ಯೂಸ್ ಮಾಡಬೇಕು. ಹಾಗಾದ್ರೆ ಏನ್ ಬರೀಬೇಕು ನೋಡಿಲಿ, ಇಟ್ ವಾಸ್ ಸೋ ಹಾಟ್ ದಟ್ ವಿ ಕುಡ್ ನಾಟ್ ವರ್ಕ್. ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಾರದಷ್ಟು ಬಿಸಿಯಾಗಿತ್ತು. ಓಕೆ, ಈ ರೀತಿ ಇಂಥ ಸಂದರ್ಭಗಳಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಒಂದಿಷ್ಟು ಈ ವಾಕ್ಯಕ್ಕೆ ಅರ್ಥ ಕೆಡದ ಹಾಗೆ ನಾವೇನ್ ಮಾಡಬೇಕು, ವಾಕ್ಯವನ್ನ ರಚನೆ ಮಾಡಬೇಕು. ಓಕೆ, ಕ್ಲಿಯರ್ ದಿಸ್? ಬಹಳ ಸುಲಭ ಇದೆಯಲ್ಲ? ಓಕೆ, ರೈಟ್. ಓಕೆ ಮಕ್ಕಳೇ, ಈಗ ಇನ್ನೊಂದಷ್ಟು ವಾಕ್ಯಗಳನ್ನು ತಗೊಂಡ್ಬಂದೆ ನೋಡ್ರಿ. ಸ್ವಲ್ಪ ವೆರೈಟಿ ಅದಾವೆ ಕ್ವಶನ್ಸ್ ನೋಡ್ರಿ. ಕಾಫಿ ಇಸ್ ಟು ಹಾಟ್ ಟು ಡ್ರಿಂಕ್. ಹಾಗಾದ್ರೆ ನಮ್ಮ ರೂಲ್ ಪ್ರಕಾರ ನಾವು ಇದನ್ನ ಟು ಮತ್ತು ಟು ಅನ್ನ ರಿಮೂವ್ ಮಾಡಿ ಸೋ ದಟ್ ನಾಟ್ ಅನ್ನ ಬಳಕೆ ಮಾಡಿದ್ರೆ ಏನಾಗ್ತದ ಅರ್ಥ ನೋಡೋಣ. ಕಾಫಿ ಹೌದಲ್ಲ, ಕಾಫಿ ಈಸ್ ಟು ಅನ್ನ ರಿಮೂವ್ ಮಾಡಬೇಕು. so hot that coffee ಅगर ಇಟ್ ಬಳಕೆ ಮಾಡೋಣ ನೋಡೋಣ. it cannot drink. ಈ ರೀತಿ ಮಾಡಿದ್ರೆ ಇದರ ಅರ್ಥ ಏನಾಗ್ತದೆ ನೋಡ್ರಿ. ಕಾಫಿ is so hot that ಕಾಫಿ ಎಷ್ಟು ಬಿಸಿಯಾಗಿದೆ ಅಂದರೆ it cannot drink, ಅದು ಕುಡಿಯಲಾಗದಷ್ಟು. ಕಾಫಿಯನ್ನು ಕುಡಿತದ? ಕಾಫಿಯನ್ನು ಕುಡಿತದ? ಇಲ್ಲ, ಕಾಫಿ ಕುಡಿಯೋರು ನಾವು. ಹಾಗಾದ್ರೆ ಇಂತಹ ಸಂದರ್ಭಗಳಲ್ಲಿ ನಾವೇನ್ ಮಾಡ್ಬೋದು, ಇದನ್ನ ಪ್ಯಾಸಿವ್ದಲ್ಲಿ ಬರೀಬೇಕು. ನೋಡೋಣ ಈಗ ಇದನ್ನ ಯಾವ ರೀತಿ ಆಗ್ತದ. ಕಾಫಿ ಈಸ್ ಸೋ ಹಾಟ್ ದಟ್ ಇಟ್ ಕ್ಯಾನಾಟ್ ಬಿ ಡ್ರಂಕ್. ಈಗ ಬರೀಬೇಕು ನೋಡ್ರಿ, ಕಾಫಿ ಸೋ ಹಾಟ್ ದಟ್ ಇಟ್ ಕೆನಾಟ್ ಬಿ ಡ್ರಂಕ್. ಇದು ನಾವು ಪ್ಯಾಸಿವ್ದಲ್ಲಿ ವರ್ಬ್ ಯಾವಾಗಲೂ ಏನಾಗ್ತದ, ವಿ3 ರೂಪದಲ್ಲೇ ಇರ್ತದ. ಅದು ಕುಡಿಯಲು ಆಗಲಾರದಷ್ಟು ಬಿಸಿಯಾಗಿದೆ ಅಂದ್ರೆ ತುಂಬಾ ಬಿಸಿಯಾಗಿದೆ ಅಂತ ಅರ್ಥ. ಕ್ಲಿಯರ್ ಆಗ್ತಾ ಇದೆಯಲ್ಲ? ಓಕೆ, ಈ ತರದ ಸಂದರ್ಭಗಳು ಬಂದ್ರೆ ವಿ ಹ್ಯಾವ್ ಟು ರೈಟ್ ಹಿಯರ್ ಇನ್ ದ ಪ್ಯಾಸಿವ್. ಕ್ಲಿಯರ್? ಓಕೆ, ಸಿ ಹಿಯರ್. Okay, this one is wrong. We have to write like this. Okay, this subject is too difficult to teach. ಈ ಸಬ್ಜೆಕ್ಟ್ ಕಲಿಸಲು ಬೋಧಿಸಲು ಆಗಲಾರದಷ್ಟು ಕಠಿಣವಾಗಿದೆ. ಹಾಗಾದ್ರೆ ನೋಡ್ರಿ, this subject is so difficult that, okay, this 2 is removed and this 2 is removed. This subject is so difficult that subject it cannot be taught. ಈ ಸಬ್ಜೆಕ್ಟ್ ಎಷ್ಟು ಕಠಿಣವಾಗಿದೆ ಅಂದರೆ ಅದನ್ನು ಬೋಧಿಸಲು ಆಗಲಾರದಷ್ಟು ಕಠಿಣವಾಗಿದೆ. ಕ್ಲಿಯರ್ ಆಯ್ತಾ? ಓಕೆ, ಹೀಗೆ ನಾವು ಏನ್ ಮಾಡ್ಬೇಕು ಮಕ್ಕಳೇ, ಈ ತರದ ವಾಕ್ಯಗಳು ಬಂದರೆ ಅವುಗಳನ್ನ ಏನ್ ಮಾಡ್ಬೇಕು, ಇಲ್ಲಿ ಪ್ಯಾಸಿವ್ ರೂಪದಲ್ಲಿ ಬರೆದರೆ ಅದರ ಅರ್ಥಕ್ಕೆ ಯಾವುದೇ ರೀತಿ
ಕೊರತೆ ಆಗುವುದಿಲ್ಲ, ಅದರ ಅರ್ಥಕ್ಕೆ ಯಾವುದೇ ರೀತಿ ಭಂಗ ಬರುವುದಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ, ಇಷ್ಟೇ ಮಕ್ಕಳೇ, ಇಷ್ಟೇ ನಿಮ್ಮದು. ಯಾವುದೇ ಒಂದು ವಾಕ್ಯವನ್ನು ಕೊಟ್ಟ ಟು ಮತ್ತು ಟು ಅನ್ನು ರಿಮೂವ್ ಮಾಡಿ ಸೊ ದ್ಯಾಟ್ ನಾಟ್ ಅನ್ನು ಬಳಕೆ ಮಾಡಿ ಅಂತ ಹೇಳಿದ್ರೆ ನೀವು ಈ ಮೂರು ಅಂಶಗಳು ಪ್ರೆಸೆಂಟ್ ಟೆನ್ಸ್ ಇದ್ರೆ ಅದನ್ನ ಕ್ಯಾನ್ ನಾಟ್ ಅಂತ ಯೂಸ್ ಮಾಡಬೇಕು. ಅದೇ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಅದನ್ನ ಕುಡ್ ನಾಟ್ ಅಂತ ಯೂಸ್ ಮಾಡಬೇಕು. ಸಪೋಸ್ ಈ ತರದ ಕೆಲವೊಂದಷ್ಟು ವಾಕ್ಯಗಳು ಬಂದ್ರೆ ಅಲ್ಲಿ ಕೊನೆಯದಾಗಿ ನಾವೇನು ಮಾಡಬೇಕು, ಅದನ್ನ ಪ್ಯಾಸಿವ್ದಲ್ಲಿ ಬರೀಬೇಕು. ಇಷ್ಟೇ ಮಕ್ಕಳೇ, ಇಷ್ಟನ್ನು ನೀವು ಕಲಿತರೆ ಸಾಕು. ಈ ತರದ ಒಂದು ಪ್ರಶ್ನೆಯನ್ನು ನೀವು ಸುಲಭವಾಗಿ ಆನ್ಸರ್ ಅನ್ನು ಬರೀಬಹುದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.